ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯ ಆಡಳಿತ ಬಗ್ಗೆ ತುಂಬ ಜನ ಸೇರಿದ್ದಾರೆ, ನೋಡೋಕ್ಕೆ ಖುಷಿ ಆಗ್ತಿದೆ. ಫುಲ್ಲು ಎಲ್ಲ ಕಡೆನೂ ಕ್ರೌಡ್ ಆಗಿದೆ, ವೆಹಿಕಲ್ಗಳು ನೋಡಿದ್ರೇ ಗೊತ್ತಾಗುತ್ತೆ, ಫುಲ್ಲು ಜನ ಇದ್ದಾರೆ, ಚೆನ್ನಾಗಿದೆ. ನೀವೆಲ್ಲ ಎಲ್ಲಿಂದ ಬಂದಿದ್ದೀರಿ? ನಾವೆಲ್ಲ ಅರಸೀಕೆರೆಯಿಂದ ಬಂದಿದ್ದೀವಿ. ಅರಸೀಕೆರೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಬಂತು. ಈಗ ಹೇಗಿದೆ ಆಡಳಿತ? ಏನು ಅನ್ಸುತ್ತೆ? ಗ್ಯಾರಂಟಿ ಯೋಜನೆ ಎಲ್ಲ ಬರ್ತಿದ್ದಾವ? ಎಲ್ಲ ಬರ್ತಿದೆ. ಸಿದ್ದರಾಮಯ್ಯ ಅವರು ಎಲ್ಲದರಲ್ಲೂ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಜನಗಳಿಗೆ. ಉಪಚುನಾವಣೆ ಆಯಿತು, 3-3 ಕಾಂಗ್ರೆಸ್ ಗೆತ್ತು. ಹೌದು, ಗೆದ್ದಿದೆ ಎಲ್ಲ. ಆಯಿತು, ಖುಷಿ ಆಗ್ತಿದೆ ಎಲ್ಲ ಜನ ನೋಡಿ, ಎಲ್ಲ ಕಡೆಯಿಂದನೂ ತುಂಬ ಜನ ಸೇರ್ಕೊಂಡಿದ್ದಾರೆ, ತುಂಬ ಖುಷಿ ಆಗ್ತಿದೆ ನೋಡೋಕ್ಕೆ. 5 ಲಕ್ಷ ಜನ ಸೇರಿಸಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದರು. ಈ ಸಮಾವೇಶ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ನೇತೃತ್ವ ನಡೀತಾ ಇದೆ. ಸರ್ಕಾರದ ಆಡಳಿತ ನಿಮ್ಗೆ ಏನು ಖುಷಿ ಅನ್ಸುತ್ತಾ? ಹೇಗೆ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆನೂ ನೋಡ್ತಾ ಇದ್ರೆ ಏನಿದು ಇಷ್ಟು ಜನ ಸೇರ್ಕೊಂಡಿದ್ದಾರಲ್ಲ ಅಂತ ತುಂಬ ಖುಷಿ ಆಗ್ತಿದೆ. ಒಂದು ಇಲ್ಲಿ ಬಂದಿರೋ ಖುಷಿ ಇದೆ, ಮತ್ತು ಹೆಣ್ಮಕ್ಳಿಗೆ ತುಂಬ ಅನುಕೂಲ ಮಾಡಿದ್ದಾರೆ, ಮತ್ತು ಅದೇ ರೀತಿ ಎಜುಕೇಷನಲ್ಲೂ ತುಂಬ ನೋಡ್ತಿದ್ದಾರೆ. ಮತ್ತು ಅವ್ರು ಈಗ ಏನೇನು ಗ್ಯಾರಂಟಿ ಯೋಜನೆಗಳು ಅವರು ನಡೆದಂತೆ ನಡೆದಿದ್ದಾರೆ. ಮತ್ತು ನಮ್ಮ ಸರ್ಕಾರ ಬಂದಿರೋದು ನಮಗೆ ಖುಷಿನೇ ಇದೆ. ಮತ್ತು ಹೆಣ್ಮಕ್ಳಿಗೆ ಯಾವ ರೀತಿ ಸೌಲಭ್ಯ ಬೇಕಿತ್ತು, ಈಗ ನಮಗೆ ಎಲ್ಲರೂ ಹೋಗ್ಬೇಕಂದ್ರೆ ತುಂಬ ಪ್ರಾಬ್ಲಮ್ಸಲ್ಲಿ ಇರ್ತಿದ್ರು, ತುಂಬ ಕಡುಬಡವರಿಗಂತೂ ತುಂಬ ಒಳ್ಳೆಯದೇ ಆಗಿದೆ. ಹಾಗಾಗಿ ಈ ಸರ್ಕಾರ ಮುಂದೆನೂ ಸಹ ಇದೇ ಥರ ಬರಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಇದೆ. ಮತ್ತು ಇದೇ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಮನೆಯವರು ಗ್ಯಾರಂಟಿ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಮತ್ತು ಅವರು ಹಳ್ಳಿಯಲ್ಲೂ ಸಹ ಹೆಣ್ಮಕ್ಳಿಗೆ ಏನೇನು ಕುಂದುಕೊರತೆಗಳಿದೆ ಒಂದೊಂದು ಮನೆಗೂ ಹೋಗಿ ಸಿದ್ದರಾಮಯ್ಯನವ್ರು ಏನು ಅವ್ರ ಮಾರ್ಗದಲ್ಲಿ ನಡೆಸ್ಕೊಟ್ಟಿದ್ದಾರೆ ಅದೇ ಥರನೇ ಅವರು ಈಗ ಪ್ರೆಸೆಂಟಾಗಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ತಾಲೂಕಲ್ಲಿ ಮತ್ತು ಗ್ಯಾರಂಟಿ ಏನು ಯೋಜನೆ ಮತ್ತು ನಮ್ಮ MLA ಅವರಿದ್ದಾರೆ, ಒಳ್ಳೆ ಅನುದಾನಗಳು ಸಹ ಬಿಡ್ತಿದ್ದಾರೆ, ಮತ್ತು ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇದೆ. ಇವಾಗ ಸಿದ್ದರಾಮಯ್ಯನವರಿಗೆ 2ನೇ ಸಲ CM ಆಗಿ ಕೆಲಸ ಮಾಡ್ತಿದ್ದಾರೆ, 2 ವರ್ಷ ಆಗ್ತಾ ಬಂತು. ಏನು ಅನ್ಸುತ್ತೆ ಸಿದ್ದರಾಮಯ್ಯ ಸರ್ಕಾರ? ನಮಗಿನ್ನೂ ಖುಷಿ ಆಗ್ತಾ ಇದೆ. ಅವರೇ ಮುಂದೆ ಹೊರಿಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ. ಅವರೇ ಮುಂದೆ ಹೊಸ್ಕೊಂಡು ಹೋದರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿಗಳು ಆಗ್ತವೆ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಹೇಳಿ, ಏನು ಅನ್ಸುತ್ತೆ ನಿಮಗೆ ಸಿದ್ದರಾಮಯ್ಯ ಸರ್ಕಾರ? ಒಳ್ಳೇದಾಗುತ್ತೆ, ನಮಗೆಲ್ಲ ಒಳ್ಳೆ ಅನುಕೂಲ ಆಗಿದೆ. ಹೆಣ್ಮಕ್ಳಿಗೆ ಪರವಾಗಿಲ್ಲ, ನಮ್ಮಿಂದ ಅವರಿಂದ ಸಿದ್ದರಾಮಯ್ಯಿಂದ ಒಳ್ಳೇದಾಗಿತ್ತು. ಫ್ರೀ ಬಸ್ಸು 2000 ಎಲ್ಲ ಒಳ್ಳೇದಾಗಿತ್ತು. ನಮಗೆ 2000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಬಡವ್ರ ಬಗ್ಗರಿಗೆ ಪರವಾಗಿಲ್ಲ, ಒಳ್ಳೇದಾಗಿತ್ತು. ಈಗ ಎಲ್ಲ ಕಡೆ ಕಾಂಗ್ರೆಸ್ ಆಗ್ತಿದೆಯಲ್ಲ, ಅದಕ್ಕೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಇದೆಯಾ? ಖುಷಿ ಐತೆ, ನಮಗೆ ಖುಷಿ ಐತೆ. ಸಿದ್ದರಾಮಯ್ಯನವರು 2ನೇ ಸಲ ಈಗ CM ಆಗಿ ಕೆಲಸ ಮಾಡ್ತಿರೋದು, ಈಗ 2 ವರ್ಷ ಆಗ್ತಾ ಬಂತು. ಹೇಳಿ, ಖುಷಿ ಆಗತ್ತೆ ನಮಗೆ. ಇನ್ನೂ ಮೇಲ್ಪಟ್ಟು ಬಂದರೂ ನಮಗೆ ಖುಷಿ ಆಗುತ್ತೆ. ಅವರೇ ಬರ್ಬೇಕು ನಮಗೆ, ಖುಷಿ ಆಗುತ್ತೆ. ಅವರೇ ಆಗ್ಬೇಕಂತ ನಮಗೆ ಖುಷಿ ಐತೆ. ಸಿದ್ದರಾಮಯ್ಯನವರು ಈಗ 2,000 ರೂಪಾಯಿ ಕೊಡ್ತಿದ್ದಾರೆ. ಮತ್ತು ಏನು ಗ್ಯಾರಂಟಿ ಯೋಜನೆ 5 ವರ್ಷದ್ದು ಎಲ್ಲರಿಗೂ ಏನೇನು ಕೊಡ್ತಿದ್ದಾರೆ ಬೆನಿಫಿಟ್ಟು, ನಮಗಿನ್ನೂ ತುಂಬ ಅಂದರೆ ಈಗ ಏನಾದರೂ ಹೆಣ್ಮಕ್ಳಿಗೆ ಏನೋ ಒಂದು ಕಟ್ಟಬೇಕು ಅಂತ ಇರ್ತಿತ್ತು. ಆವಾಗ ಒಂದು ಗಂಡನ ಹತ್ರ ಕೈ ಚಾಚಬೇಕಿತ್ತು, ಇನ್ನರ ಹತ್ರನೂ ಈಗ ಆ ಥರ ಇಲ್ಲ. ಈಗ ನಾವು ಇನ್ನೊಬ್ಬರಿಗೆ ಹತ್ರ ಕೈ ಚಾಚಂಗಿಲ್ಲ, ಒಬ್ಬರ ಹತ್ರ ಕೇಳಂಗಿಲ್ಲ. ಈಗ ಸಿದ್ದರಾಮಯ್ಯನವರು 2,000 ಕೊಡ್ತಿರೋದು ಎಷ್ಟೋ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ. ಮತ್ತು ಒಂದು ಕಡೆ ಹೋಗಬೇಕು ಅಂದರೆ 100-200 ಇಲ್ದಲೇ ಹೋಗ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ನಾವು ಫ್ರೀಯಾಗಿ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡ್ರು ಪರವಾಗಿಲ್ಲ, ಒಂದು ಐಡೆಂಟಿ ಕಾರ್ಡ್ ಇಟ್ಕೊಂಡ್ರು ಪರವಾಗಿಲ್ಲ, ಎಲ್ಲಿಂದ ಎಲ್ಲಿ ತನಕ ಹೋದ್ರು ಒಂದು ದೇವಸ್ಥಾನ ನೋಡೋಕ್ಕೂ ಕಷ್ಟ ಇರ್ತಿತ್ತು. ಒಂದು ತುಂಬ ಕಡುಬಡವರಿಗೆ ತುಂಬ ಕಷ್ಟ ಇರ್ತದೆ. ಈ ಯೋಜನೆಯಲ್ಲಿಂದ ಏನಾಗಿದೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಹೆಣ್ಮಕ್ಳು ಎಲ್ಲ ಕಡೆಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬರ್ಬೋದು ಅಂದರೆ ಒಳ್ಳೆ ರೀತಿಲಿ ಹೋಗ್ತಾರೆ, ಒಳ್ಳೆ ರೀತಿಲಿ ಬರ್ತಾ ಇದ್ದಾರೆ. ಯಾರು ತಪ್ಪುದಾರಿಗೆಲ್ಲ ಈಗ ತುಂಬ ಜನ ಹೇಳ್ತಾರೆ ಇದು ಮಾಡಿ ತುಂಬ ತಪ್ಪುದಾರಿಗೆ ಹೋಗ್ತಾರೆ. ಈ ಥರ ಇಲ್ಲ. ಇದು ಬಂದಿರೋದು ಒಂದು ಹೆಣ್ಮಕ್ಳು ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕು, ಒಂದು ಕೆಳಗೆ ಮಟ್ಟದಲ್ಲಿ ಇರಬಾರ್ದು, ಒಬ್ಬರ ಕೈಯಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ನಡೆಸ್ಕೊಡ್ತಿದ್ದಾರೆ. ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹೇಳ್ದಂತೆ ಎಲ್ಲ ನಡ್ಕೊಂಡಿದ್ದಾರೆ. ಬಸ್ ಫ್ರೀ ಐತೆ, ದುಡ್ಡು ಬರ್ತೈತೆ, ಗೃಹಲಕ್ಷ್ಮಿದು ತುಂಬ ಸಂತೋಷ ಅನಿಸುತ್ತೆ. ಸಿದ್ದರಾಮಯ್ಯನವರಿಗೆ 2 ಸಲ CM ಆಗಿದ್ದಾರೆ, 2 ವರ್ಷ ಕಂಪ್ಲೀಟ್ ಆಯಿತು. ಸರ್ಕಾರ ಎಲ್ಲ ಕಡೆ ಗೆಲ್ತಾ ಇದೆ ಉಪಚುನಾವಣೆಗಳನ್ನು. ಕೆಲಸ ಮಾಡ್ತಾ ಇದ್ದಾರಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ, ಅದಕ್ಕೆ ಗೆದ್ದೀತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.